ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಪಟ್ಟ ದಕ್ಕಿಸ್ಕೊಂಡವರು, ಜೀವನದಲ್ಲಿ ಬಂದಂತಹ ಅನೇಕ ಸವಾಲುಗಳನ್ನ ಮೆಟ್ಟಿ ನಿಂತವರು, ಬೆಳೆದ್ರೆ ಹಿಂಗ್ ಬೆಳಿಬೇಕಪ್ಪ ಅಂತ ಕೋಟ್ಯಾಂತರ ಮಂದಿಗೆ ಸ್ಫೂರ್ತಿಯಾದವರು. ಆದ್ರೆ ಕೋಪದಲ್ಲಿ ಮಾಡಿದಂತಹ ಒಂದೇ ಒಂದು ತಪ್ಪು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಕೂರಿಸ್ಬಿಟ್ಟಿದೆ. ಐಷಾರಾಮಿ ಬದುಕು ಕಂಡುಕೊಂಡಿದ್ದಂತಹ ಐರಾವತ 4 ಗೋಡೆಗಳ ಮಧ್ಯೆ ಬಂದಿಯಾಗಿದೆ. ಬೇಕಾಗಿದ್ದನ್ನ ತರಿಸ್ಕೊಂಡು ತಿಂತಾ ಇದ್ದಂತಹ ಭೂಪತಿಗೆ ಜೈಲು ಊಟ ಸೇರಿದಂತಾಗಿದೆ. ಚಿಂತೆ ಕಾಡ್ತಾ ಇದೆ, ನಿದ್ರೆ ಬಾರದಾಗಿದೆ. ಈ ಎಲ್ಲಾ ಸಂಕಟಗಳು ದರ್ಶನ್ನ ಮಾನಸಿಕವಾಗಷ್ಟೇ ಅಲ್ಲ, ದೈಹಿಕವಾಗಿಯೂ ಕೂಡ ಕುಗ್ಗುವಂತೆ ಮಾಡಿದೆ. ಬರೋಬ್ಬರಿ 10 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾರಂತೆ ದರ್ಶನ್. ಹಾಗಾದ್ರೆ ಹೊರಗೆ ಹೇಗಿತ್ತು ದರ್ಶನ್ನ ಐಷಾರಾಮಿ ಬದುಕು, ಈಗ ಜೈಲಿನಲ್ಲಿ ಹೇಗಿದೆ ಒಂಟಿ ಬದುಕು, ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸಾಕ್ಷ್ಯ ವ್ಯೂಹದಲ್ಲಿ ದರ್ಶನ್ ಪಂಥಿ, ಸುದೀರ್ಘವಾಗಿರಲಿದ್ಯಾ ದಾಸನ ಜೈಲುವಾಸ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿರುವಂತಹ ವಿಚಾರ ಜಗಜ್ಜಾಹೀರು. ಈ ಕೇಸ್ನಲ್ಲಿ ಒಟ್ಟು 17 ಮಂದಿ ತಗ್ಲಾಕೊಂಡು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಅತಿಥಿಗಳಾಗಿದ್ದಾರೆ. ಈ ಕೇಸ್ನಿಂದ ಅವ್ರ್ಯಾರು ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅಂತಹ ಸ್ಟ್ರಾಂಗ್ ಎವಿಡೆನ್ಸ್ ಪೊಲೀಸರ ಬಳಿ ಇದೆ ಅಂತ ಹೇಳಲಾಗ್ತಿದೆ. ಚಿಕ್ಕಪುಟ್ಟ ಸಾಕ್ಷ್ಯಗಳಿಂದ ಹಿಡಿದು ಪ್ರತ್ಯಕ್ಷದರ್ಶಿಗಳ ತನಕ ಯಾವುದನ್ನೂ ಬಿಡದಂತೆ ಸಂಗ್ರಹ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ಈ ಸಾಕ್ಷ್ಯ ವ್ಯೂಹದಲ್ಲಿ ಬಂದಿಯಾಗಿರುವಂತಹ ದರ್ಶನ್ಗೆ ಈ ಜೈಲು ವಾಸ ಸುದೀರ್ಘವಾಗಿರಲಿದೆ ಅನ್ನೋ ಮಾತುಗಳೇ ಕೇಳಿಬರುತ್ತದೆ. ಈ ಕೇಸ್ನಲ್ಲಿ ತಗ್ಲಾಕೊಂಡಿರುವಂತಹ ಆರೋಪಿಗಳ ಕಥೆಯೇ ಒಂದೆಡೆಯಾದ್ರೆ ದರ್ಶನ್ ಕಥೆನೇ ಒಂದೆಡೆಯಾಗಿದೆ. ಯಾಕಂದ್ರೆ ದರ್ಶನ್ ಸ್ಯಾಂಡಲ್ವುಡ್ನ ಪ್ರಖ್ಯಾತ ನಟ ಮಾತ್ರವೇ ಅಲ್ಲ, ಸಮಾಜದ ಗಣ್ಯ ವ್ಯಕ್ತಿ ಕೂಡ. ಕೋಟ್ಯಾಂತರ ಮಂದಿ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ದರ್ಶನ್ ಅನೇಕ ಮಂದಿಗೆ ಮಾದರಿ. ಅಂತಹ ದೊಡ್ಡ ಸ್ಥಾನದಲ್ಲಿರುವಂತಹ ದರ್ಶನ್ ತಾನು ಯಾವ ದಾರಿಯಲ್ಲಿ ಸಾಗಬೇಕು, ತಾನು ಮಾಡ್ತಾ ಇರೋದು ಏನು, ಸರಿನಾ ತಪ್ಪಾ ಅಂತ ಒಮ್ಮೆ ಆಲೋಚನೆ ಮಾಡಬೇಕಾಗಿತ್ತು. ಇವತ್ತು ದರ್ಶನ್ ಇರುವಂತಹ ಸ್ಥಿತಿಯನ್ನ ಸಮಾಜ ಸ್ವೀಕಾರ ಮಾಡೋದೇ ಬೇರೆ ರೀತಿ. ಈ ಎಲ್ಲವೂ ಕೂಡ ಸದ್ಯ ದರ್ಶನ್ಗೆ ಜೈಲಿನಲ್ಲಿ ಕಾಡ್ತಾ ಇರುವಂತಹ ವಿಚಾರಗಳಾಗಿವೆ. ಈ ವಿಚಾರದಿಂದಾನೇ ದರ್ಶನ್ ಚಿಂತೆಗೀಡಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಈ ಕೇಸ್ ಸಾಗ್ತಾ ಇರುವಂತಹ ಪರಿ ನೋಡಿದ್ರೆ ಯಾರಿಗೂ ಜಾಮೀನ್ ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಆದರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಪತಿಯನ್ನ ಪರಪ್ಪನ ಅಗ್ರಹಾರದಿಂದ ಹೊರಗೆ ತರಬೇಕು ಅಂತ ದೊಡ್ಡ ಮಟ್ಟದಲ್ಲೇ ಕಸರತ್ತನ್ನ ಮಾಡ್ತಿದ್ದಾರೆ. ಅರ್ಧಾಂಗಿ ತನ್ನ ಕರ್ತವ್ಯ, ತನ್ನ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಆ ಪ್ರಯತ್ನ ಕೈಗೂಡುವುದು ಅಷ್ಟು ಸುಲಭವಾಗಿಲ್ಲ ಅನ್ನೋದು ವಾಸ್ತವ ಅಂತಾರೆ ಕಾನೂನು ತಜ್ಞರು. ಇನ್ನು ದರ್ಶನ್ಗಾಗಿ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ದಾಸನ ಜೈಲು ವಾಸ ಇನ್ನಷ್ಟು ಸುದೀರ್ಘವಾಗಿರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕಂಡಲ್ಲಿಗೆ ಸುತ್ತಾಟ, ಬೇಕಾಗಿದ್ದಲ್ಲಿಗೆ ಓಡಾಟ, ಬಿಂದಾಸ್ ಆಗಿತ್ತು ಭೂಪತಿ ಲೈಫ್ ಸ್ಟೈಲ್. ಈಗ 4 ಗೋಡೆ 1 ಕೋಣೆ, ತಲೆ ತುಂಬಾ ಚಿಂತೆ, ಮನಸ್ಸು ಭಾರ.
ಎಸ್, ಜೀವನ ತಂದೊಡ್ಡುವ ಸಮಸ್ಯೆಗಳು, ಕಲಿಸುವಂತಹ ಪಾಠ, ಆ ಸನ್ನಿವೇಶಗಳು ಎಂತಹ ಮನುಷ್ಯನೇ ಆಗಿರಲಿ ಕುಗ್ಗುವಂತೆ ಮಾಡುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ದರ್ಶನ್ ಬಾಳಿ ಬದುಕಿದಂತಹ ಬದುಕು ಅಂತದ್ದು. ದರ್ಶನ್ ಎಷ್ಟೋ ಬಾರಿ ಹೇಳ್ಕೊಂಡಿರುವಂತೆ ಚಿಕ್ಕಂದಿನಿಂದಾನೂ ಐಷಾರಾಮಿ ಬದುಕನ್ನ ಕಂಡೋರಲ್ಲ. ಊಟಕ್ಕೂ ಪರದಾಡ್ತಾ, ಅವಕಾಶಕ್ಕಾಗಿ ಅಲ್ದಾಡ್ತಾ, ಸ್ವಂತ ಕಾಲ್ ಮೇಲೆ ನಿಂತು ಪ್ರತಿಭೆಯಿಂದ ಬೆಳೆದು ಬಂದವರು, ಕಷ್ಟಪಟ್ಟು ಮೇಲ್ ಬಂದವರು, ಬೆವರು ಹರಿಸಿ ಹೆಸರು ಮಾಡಿದವರು. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ದೊಡ್ಡ ಮಟ್ಟದಲ್ಲಿ ಬೆಳೆದು ಹಣ, ಆಸ್ತಿ, ಕೋಟ್ಯಾಂತರ ಮೌಲ್ಯದ ಕಾರು ಎಲ್ಲವನ್ನೂ ಕೂಡ ಸಂಪಾದನೆ ಮಾಡುವ ಹಾದಿಯಲ್ಲೇ ದರ್ಶನ್ ಲೈಫ್ ಸ್ಟೈಲ್ ಕೂಡ ಬದಲಾಗಿತ್ತು. 6.5 ಅಡಿ ಎತ್ತರ ಇದ್ದಂತಹ ದರ್ಶನ್ ಇನ್ನಷ್ಟು ಫಿಟ್ ಆದ್ರು, ಮಾನಸಿಕವಾಗಿ ಸ್ಟ್ರಾಂಗ್ ಆದ್ರು, ದೈಹಿಕವಾಗಿ ಬಲಶಾಲಿ ಆದ್ರು. ಜಿಮ್ ಮಾಡ್ತಾ ದೇಹವನ್ನ ಕಟ್ಟುಮಸ್ತಾಗಿ ಬೆಳೆಸಿದ್ರು. ಬೇಕಾದಲ್ಲಿ ಓಡಾಡ್ತಾ ಇದ್ರು. ಶೂಟಿಂಗ್ ಇದ್ದಾಗ ಕೆಲಸ ಕಾರ್ಯಗಳು, ವೀಕೆಂಡ್ ಬಂತು ಅಂದ್ರೆ ಮೈಸೂರಿನ ಫಾರ್ಮ್ ಹೌಸ್, ವಿದೇಶಗಳ ಸುತ್ತಾಟ, ಹೀಗೆ ಲೈಫ್ ಬಿಂದಾಸ್ ಆಗಿತ್ತು. ಆದ್ರೆ ಈಗ ಜೈಲು ಹಕ್ಕಿಯಾಗಿ 15 ದಿನಗಳು ಕಳೆದಿವೆ. ಕಳೆದ 15 ದಿನಗಳಿಂದ ಪರಪ್ಪನ ಅಗ್ರಹಾರಕ್ಕೆ ಸೀಮಿತವಾಗಿದೆ ದರ್ಶನ್ ಬದುಕು. ಆ 4 ಗೋಡೆಗಳ ಮಧ್ಯೆನೇ ತಲೆ ತುಂಬಾ ಚಿಂತೆ ತುಂಬಿಕೊಂಡು ಭಾರವಾದಂತಹ ಮನಸ್ಸಿನಿಂದ ದಿನಗಳನ್ನ ದೂಡ್ತಾ ಇದ್ದಾರೆ ದರ್ಶನ್. ಬರೋಬ್ಬರಿ 10 ಕೆಜಿ ತೂಕ ಇಳಿಸಿದ ದರ್ಶನ್ 107ರಿಂದ 97ಕ್ಕೆ ಇಳಿತು ದಾಸನ ತೂಕ. ದರ್ಶನ್ ದೇಹ ಒಪ್ತಿಲ್ಲ, ಜೈಲಿನ ಊಟ ಸೇರ್ತಿಲ್ಲ, ನಿದ್ರೆ ಬರ್ತಿಲ್ಲ, ಹೆಚ್ಚಾಯ್ತು ಟೆನ್ಷನ್. ಎಸ್, ದರ್ಶನ್ ನೋಡೋದಕ್ಕೆ ಎಷ್ಟು ದೈತ್ಯ ದೇಹನೋ, ಊಟದ ವಿಚಾರದಲ್ಲೂ ಕೂಡ ಅಷ್ಟೇ ರುಚಿಯಾದ ಊಟ ಬೇಕೇ ಬೇಕು. ಅದೇನೇ ಡಯಟ್ ಮಾಡಿದ್ರು ಅಷ್ಟೇ ಚಿಕನ್, ಮಟನ್ ಇರಲೇಬೇಕು ಅನ್ನೋ ದರ್ಶನ್ ಹೇಗೆ ತಿಂತಾ ಇದ್ರು ಅದನ್ನ ಹಾಗೇನೆ ವ್ಯಾಯಾಮ ಮಾಡಿ ಕರಗಿಸ್ತಾ ಇದ್ರು. ದೇಹದಂಡನೆ ವಿಚಾರವಾಗಿ ಬಾಯಿ ಕಟ್ ಹಾಕುವ ಲಿಸ್ಟ್ ನಲ್ಲಿ ದರ್ಶನ್ ಸೇರಿರ್ಲಿಲ್ಲ. ದರ್ಶನ್ ಅವರ ಜೀವನದ ಬಗ್ಗೆ ಹೇಳ್ತಾ ಇರುವಾಗ ಎಷ್ಟೋ ಬಾರಿ ಹೇಳಿದ್ದಾರೆ, ಚಿಕ್ಕನ್ನಲ್ಲಿ ಮನೆ ಪರಿಸ್ಥಿತಿ ಹೇಗಿರ್ತಾ ಇತ್ತು, ಆನಂತರ ಹೇಗೆಲ್ಲ ಆಯ್ತು, ಆದ್ರೆ ಇವತ್ತು ಹೇಗಿದ್ದೀನಿ ಅನ್ನೋದನ್ನೆಲ್ಲ ಸವಿವರವಾಗಿ ಬಿಡಿಸಿ ಹೇಳಿದ್ದಾರೆ. ಜೀವನದ ಎಲ್ಲಾ ಕಾಲಘಟ್ಟಗಳನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಬಂದಿದ್ದಂತಹ ದರ್ಶನ್ ತಾವು ಬೆಳೆದು ಬಿಗ್ ಸ್ಟಾರ್ ಆದ್ಮೇಲೆ ಹೊಟ್ಟೆಗೆ ಮೋಸ ಮಾಡೋದಕ್ಕೆ ಒಪ್ಪಿರ್ಲಿಲ್ಲ. ಬೇಕಾದನ್ನ ತರಿಸ್ಕೊಂಡು ತಿಂತಾ ಇದ್ರು. ಮಟನ್ ಸಾರು, ಮುದ್ದೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ದರ್ಶನ್ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವೆಡೆ ಬೇಳೆ ಸಾರು ಮಾಡಿದ್ರು ಓಕೆ, ಆದ್ರೆ ಪಕ್ಕದಲ್ಲಿ ಒಂದು ಮೀನಾದ್ರೂ ಇರಲೇಬೇಕು ಅಂತ ಹೇಳ್ಕೊಂಡಿದ್ದಾರೆ. ನಾನ್ ವೆಜ್ ಅಂದ್ರೆ ಅಷ್ಟು ಇಷ್ಟಪಡ್ತಾ ಇದ್ರು ದರ್ಶನ್. ಆದ್ರೆ ಈಗ ಕಳೆದ 15 ದಿನಗಳಿಂದ ಜೈಲುವಾಸ ದರ್ಶನ್ಗೆ ಸಾಕಾಗಿ ಹೋಗಿದೆ. ಯಾಕಂದ್ರೆ ಜೈಲಿನ ಊಟವನ್ನ ದರ್ಶನ್ ದೇಹ ಒಪ್ತಾ ಇಲ್ಲ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇತರೆ ಕೈದಿಗಳಿಗೆ ಹೇಗೆ ಸಾಮಾನ್ಯವಾದಂತಹ ಊಟ ಕೊಡ್ತಾರೋ ದರ್ಶನ್ಗೂ ಕೂಡ ಅದೇ ರೀತಿಯ ಊಟವನ್ನ ಕೊಡ್ತಾರೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿನೇ ಜೈಲು ಊಟ ದರ್ಶನ್ಗೆ ಸೇರ್ತಾ ಇಲ್ಲ. ಪೀಸ್ ಇಲ್ಲದೆ ಊಟ ಇಲ್ಲ ಅಂತಿದ್ದಂತಹ ದರ್ಶನ್ಗೆ ಜೈಲ್ ಊಟ ರುಚಿಸ್ತಾ ಇಲ್ಲ. ಹಾಗಾಗಿನೇ ದರ್ಶನ್ ಜೈಲಿನಲ್ಲಿ ಬರೋಬ್ಬರಿ 10 ಕೆಜಿ ತೂಕವನ್ನ ಕಡಿಮೆ ಮಾಡ್ಕೊಂಡಿದ್ದಾರಂತೆ. 107 ಕೆಜಿ ಇದ್ದಂತಹ ದರ್ಶನ್ ದೇಹ ತೂಕ 15 ದಿನದಲ್ಲಿ 97 ಕೆಜಿ ಇಳಿದಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿಗೆ ಸರಿಸುಮಾರು 2 ವರ್ಷಗಳ ಹಿಂದೆ ದರ್ಶನ್ ಅವರ ಒಂದು ವಿಡಿಯೋ ಭಾರಿ ಸದ್ದು ಮಾಡಿತ್ತು. ದರ್ಶನ್ ಅವರ ಡೈಲಿ ರುಟೀನ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ಅವ್ರು ಬೆಳಿಗ್ಗೆದ್ದು ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ಮೇಲೆ ತಿಂಡಿ ತಿನ್ನುವ ವಿಚಾರಕ್ಕೆ ಬಂದ್ರು. ನಾನು ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡಲ್ಲ ಅಂತಾನು ಹೇಳಿದ್ರು. ಆ ರೀತಿ ಹೇಳಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ರಿವೀಲ್ ಮಾಡಿದ್ರು. ತರಹೇವಾರಿ ಫುಡ್ಗಳನ್ನ ತಿಂತ ಆರಾಮಾಗಿದ್ದಂತಹ ದರ್ಶನ್ಗೆ ಜೈಲು ಮೆನುವಿನಂತೆ ಉಪ್ಪಿಟ್ಟು, ಪಲಾವ್ ಕೊಡ್ಲಾಗ್ತಿದೆ. ಇದನ್ನ ದರ್ಶನ್ ದೇಹ ಒಪ್ತಾ ಇಲ್ಲ. ರಾತ್ರಿ ಮಾಮೂಲಿ ಬೇಳೆ ಸಾರು, ಅನ್ನ ಇದನ್ನ ದರ್ಶನ್ ಬಾಡಿ ಒಗ್ಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ಊಟ ಮಾಡದೆ ದರ್ಶನ್ ತೂಕ ಇಳಿಕೆಯಾಗಿದೆ. ಹೊರಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ ಈಗ ಜೈಲಿನಲ್ಲಿ ಇಕ್ಕಟ್ಟಿನ ಸಮಯ ಕಳೀತಿದ್ದಾರೆ. ಹೊರಗೆ ಪ್ರತಿದಿನ ಪಾರ್ಟಿ, ಗೆಳೆಯರೊಂದಿಗೆ ಸುತ್ತಾಟ, ಭರ್ಜರಿ ನಾನ್ ವೆಜ್ ಊಟ ಇದರಲ್ಲೇ ಮುಳುಗಿರ್ತಾ ಇದ್ದಂತಹ ದರ್ಶನ್ಗೆ ಜೈಲು ಒಂಟಿತನವನ್ನ ಕಲಿಸಿದೆ. ಜೈಲಿನ 4 ಗೋಡೆಗಳು ಕಟ್ಮಸ್ತಾದ ದೇಹವನ್ನ ಕುಗ್ಗಿಸಿವೆ. ಇದು ದರ್ಶನ್ ಆರೋಗ್ಯದ ಮೇಲೂ ಪ್ರಭಾವ ಬೀರ್ತಾ ಇದ್ದು ತೂಕ ಇಳಿಕೆ ದರ್ಶನ್ ಆರೋಗ್ಯ ಸ್ಥಿತಿಗೆ ನಿದರ್ಶನವಾಗಿದೆ. ದೈಹಿಕವಾಗಿ ಬಳಲಿ ಹೋದ್ರ ಚಿಂಗಾರಿ, ಮಾನಸಿಕವಾಗಿ ಕುಗ್ಗಿ ಹೋದ್ರ ಸಾರಥಿ. ಹೌದು, ದರ್ಶನ್ 10 ಕೆಜಿ ತೂಕ ಕಡಿಮೆ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣ ಊಟ ಒಂದೇ ಅಲ್ಲ, ಚಿಂತೆ ಕೂಡ ಕಾರಣ.
ಹೌದು, ತಾನು ಬದುಕಿದಂತಹ ಬದುಕಿಗೂ ಇವತ್ತು ಅನುಭವಿಸ್ತಾ ಇರುವಂತಹ ಈ ಸ್ಥಿತಿಗೂ ಎಷ್ಟೊಂದು ವ್ಯತ್ಯಾಸ ಅನ್ನೋದು ಚಿಂತೆ ಕಾರಣ ಆಗಿದೆ. ಹೊರಗೆ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ಕೈಯಲ್ಲಿ ಸಾಲು ಸಾಲು ಸಿನಿಮಾ, ಕೋಟಿ ಕೋಟಿ ಸಂಭಾವನೆ, ಐಷಾರಾಮಿ ಕಾರು, ಸುತ್ತಾಟ, ತಿರುಗಾಟ ಎಲ್ಲವೂ ಒಮ್ಮೆಗೆ ಬಂದಾಗಿದೆ. ದರ್ಶನ್ ಜೈಲ್ ಸೇರಿರೋದು ಕೊಲೆ ಕೇಸ್ನಲ್ಲಿ. ಇದು ಚಿಕ್ಕ ಪುಟ್ಟ ಕೇಸ್ ಅಲ್ವೇ ಅಲ್ಲ ಅನ್ನೋ ಗಂಭೀರತೆ ದರ್ಶನ್ಗೆ ಅರಿವಾಗಿದೆ. ಈ ಕೇಸ್ನಲ್ಲಿ ಹೊರಗೆ ಬರೋದು ಕೂಡ ಅಷ್ಟು ಸುಲಭವಾಗಿಲ್ಲ ಅನ್ನೋದು ದರ್ಶನ್ಗೆ ಗೊತ್ತಾಗಿದೆ. ಯಾಕಂದ್ರೆ ಈಗಾಗಲೇ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ಕೋರ್ಟ್ಗೆ ಒಪ್ಪಿಸಿದ್ದಾರೆ. ಈ ತನಿಖೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವು ವಿಚಾರದ ಬಗ್ಗೆ ಸಾಕ್ಷಿದಾರರ ಹೇಳಿಕೆಗಳನ್ನ ಪತ್ತೆ ಹಚ್ಚುತ್ತಾರೆ ಎಂದಾದ್ರೆ ಮತ್ತೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಕೇಸ್ನಲ್ಲಿ ಆರೋಪಿಗಳ ಪಾತ್ರ ಏನಿದೆ ಅಂತ ಒಂದು ಹಂತವನ್ನ ರಚನೆ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಕೇಸ್ನಲ್ಲಿ ಆರೋಪಿಗಳು ಹತ್ಯೆಗೆ ಏನೆಲ್ಲ ವಸ್ತುಗಳನ್ನ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಸಾಕ್ಷ್ಯವನ್ನ ಕಲೆ ಹಾಕ್ತಾರೆ. ಪೊಲೀಸರು ಕೊಟ್ಟ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಬಗ್ಗೆ ಎಲ್ಲಾದ್ರೂ ಕೊಲೆಗೆ ಇವರೇ ಮುಖ್ಯ ಕಾರಣ ಅಂತ ಉಲ್ಲೇಖ ಮಾಡಿದ್ರೆ ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬೇಲ್ ಸಿಗದೆ ದರ್ಶನ್ ಜೈಲಿನಲ್ಲೇ ಇರುವಂತಾದ್ರೆ ಮಾನಸಿಕವಾಗಿ, ದೈಹಿಕವಾಗಿ ದರ್ಶನ್ ಮತ್ತಷ್ಟು ಕುಗ್ಗಲಿದ್ದಾರೆ ಅನ್ನೋದಂತೂ ಸತ್ಯ. ಒಂದ್ ವೇಳೆ 5-6 ತಿಂಗಳು ಆದ ನಂತರವೇ ಜೈಲಿನಿಂದ ಹೊರಗೆ ಬಂದ್ರೆ ನೂರಾರು ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಜನರು ನೋಡೋ ರೀತಿನೂ ಬದಲಾಗಿ ಹೋಗುತ್ತೆ. ಶೂಟಿಂಗ್ ಸೆಟ್ ನಲ್ಲಿ ಸಿಗುವ ಗೌರವವು ಕಡಿಮೆ ಆಗಬಹುದು. ನಿರ್ಮಾಪಕರು, ನಿರ್ದೇಶಕರು ಮೊದಲಿನಂತೆ ಕಾಣೋದಿಲ್ಲ. ಇದರಿಂದ ಸಮಾಜದಲ್ಲಿ ಇಲ್ಲಿ ತನಕ ದಕ್ಕಿಸಿಕೊಂಡಂತಹ ಘನತೆ, ಗೌರವಗಳು ಮಣ್ಣು ಪಾಲಾಗುತ್ತೆ ಅನ್ನೋದು ದರ್ಶನ್ ಅವರನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ಈ ಎಲ್ಲಾ ಚಿಂತೆಗಳ ಸುಳಿಯಲ್ಲಿ ಊಟ ಮಾಡೋದಿಕ್ಕಾಗದೆ, ನಿದ್ರೆ ಮಾಡೋದಿಕ್ಕೂ ಆಗದೆ ದರ್ಶನ್ ದೇಹ ಸೊರ್ಗೋಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಇದು ದರ್ಶನ್ ಕೆರಿಯರ್ಗೆ ಅತಿ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗೋದಂತೂ ಸತ್ಯ. ಈ ಎಲ್ಲಾ ಡೆವಲಪ್ಮೆಂಟ್ಗಳು ದರ್ಶನ್ ಆರೋಗ್ಯ ಹದಗೆಡುವಂತೆ ಮಾಡ್ತಾ ಇದೆಯಾ? ಇದು ಜೈಲು ಅಧಿಕಾರಿಗಳ ಟೆನ್ಷನ್ ಅನ್ನ ಹೆಚ್ಚು ಮಾಡ್ತಾ ಇದೆಯಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೂನ್ 11 ದರ್ಶನ್ ಅರೆಸ್ಟ್ ಮಾಡಿದ್ರು ಪೊಲೀಸರು. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ವಿಚಾರಣೆ. ಜೂನ್ 22ರಿಂದ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್. ಚಿಂತೆಗೆ ಬಿದ್ದ ದರ್ಶನ್ ಆರೋಗ್ಯ ಹದಗೆಡ್ತಾ ಇದೆಯಾ? ಜೂನ್ 9ರಂದು ರೇಣುಕಾಸ್ವಾಮಿ ಮೃತದೇಹ ಸಿಗುತ್ತೆ. ಬಾಡಿ ರಿಕವರಿ ಮಾಡಿದಂತಹ ಪೊಲೀಸರು ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ತನಿಖೆಯನ್ನ ಶುರು ಮಾಡ್ತಾರೆ. ಜೂನ್ 10ರಂದು 4 ಬಂದು ಆ ಕೊಲೆ ನಾವೇ ಮಾಡಿದ್ದು, ಹಣದ ವ್ಯವಹಾರದಲ್ಲಿ ಮಾತಿಗೆ ಮಾತು ಬೆಳೆದು ಕೊನೆಗೆ ಕೊಲೆಯಾಯಿತು ಅಂತ ಸರೆಂಡರ್ ಆಗ್ತಾರೆ. ಪೊಲೀಸರಿಗೆ ಅನುಮಾನ ಬಂದು ತನಿಖೆ ಮುಂದುವರೆಸಿದಾಗ ಅದು ಪವಿತ್ರ ಗೌಡ ಹಾಗೂ ದರ್ಶನ್ ಹೆಸರಿಗೆ ತಳುಕು ಹಾಕೊಳ್ಳುತ್ತೆ. ಜೂನ್ 11ರಂದು ಸೀದಾ ಮೈಸೂರಿನಲ್ಲಿದ್ದಂತಹ ದರ್ಶನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ದರ್ಶನ್ಗೆ ವಿಪರೀತ ಟೆನ್ಷನ್. ದರ್ಶನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಚೆಕಪ್ ಮಾಡಿಸಿದಾಗ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಕೋರ್ಟ್ ಪೊಲೀಸ್ ಕಸ್ಟಡಿ ಕೊಡುತ್ತೆ. ಒಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ 12 ದಿನಗಳನ್ನ ಕಳೀತಾರೆ. ಅಲ್ಲಿದ್ದಾಗ್ಲೂ ಕೂಡ ದರ್ಶನ್ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ರೆ ಮಾಡ್ತಾ ಇರಲಿಲ್ಲ, ಚಿಂತೆಯಲ್ಲಿಯೇ ಮುಳುಗಿರ್ತಾರೆ. ಅದಕ್ಕೆ ಕಾರಣ ಲಾಕ್ ಆಗಿರೋದು ಕೊಲೆ ಕೇಸ್ನಲ್ಲಿ. ಹಾಗಾಗಿ ಹೊರಗೆ ಬರೋದು ಸುಲಭ ಇಲ್ಲ ಅನ್ನೋದು ದರ್ಶನ್ಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಅಂತ ಪೊಲೀಸರು ಸಾಕಷ್ಟು ಓಡಾಡಿಸಿದ್ರು. ಆ ಸಮಯದಲ್ಲೆಲ್ಲ ಸಿಕ್ಕಾಪಟ್ಟೆ ವೀಕ್ ಆಗಿದ್ರು ಕೂಡ ಸರಿಯಾಗಿ ಊಟವನ್ನೂ ಮಾಡ್ತಿರ್ಲಿಲ್ಲ ದಾಸ. ಎಲ್ಲಾ ವಿಚಾರಣೆ, ಸ್ಥಳ ಮಹಜರು ಎಲ್ಲವನ್ನೂ ಎದುರಿಸಿದಂತಹ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಧಿಸುತ್ತೆ ಕೋರ್ಟ್. ಜೂನ್ 22ರಿಂದ ಪರಪ್ಪನ ಅಗ್ರಹಾರವೇ ದರ್ಶನ್ ವಾಸ ಸ್ಥಳವಾಗಿದೆ. ಮೊನ್ನೆ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ ಕೋರ್ಟ್. ಹಾಗಾಗಿ ಇದು ಸದ್ಯಕ್ಕೆ ಮುಗಿಯುವ ಅಧ್ಯಾಯ ಅಲ್ಲ ಅನ್ನೋದು ದರ್ಶನ್ನ ಚಿಂತೆ ಹೆಚ್ಚಿಸಿದೆ. ಅದೇ ಚಿಂತೆ ದರ್ಶನ್ ಆರೋಗ್ಯ ಹದಗೆಡುವಂತೆ ಮಾಡ್ತಿರುವಂತದೆ. ದರ್ಶನ್ ಆರೋಗ್ಯದ ಮೇಲೆ ಜೈಲಾಧಿಕಾರಿಗಳ ನಿಗಾ.
ಹೌದು, ಸುಖ ಸುಮ್ಮನೆ ಯಾವುದೇ ದೇಹ ತೂಕ ಏಕಾಏಕಿ ಇಳಿಯುವುದಿಲ್ಲ. ಸರಿಯಾಗಿ ಊಟ ಮಾಡದೆ, ನಿದ್ರೆ ಮಾಡದೆ, ಚಿಂತೆಯಲ್ಲೇ ಮುಳುಗಿದ್ರೆ ದೇಹದ ತೂಕ ಇಳಿಕೆಯಾಗುತ್ತೆ. ಅದು ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ವಿಚಾರ ಜೈಲಿನಲ್ಲಿ ಅಧಿಕಾರಿಗಳ ಟೆನ್ಷನ್ ಹೆಚ್ಚಿಸಿದೆ. ಕೊಲೆ ಕೇಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮಾನಸಿಕವಾಗಿ ಜರ್ಜರಿತವಾಗಿರುವಂತಹ ದರ್ಶನ್ಗೆ ಜೈಲಿನಲ್ಲಿ ಅವರ ದೇಹಕ್ಕೆ ಹೊಂದುವಂತಹ ಸೂಕ್ತ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ವೀಕ್ ಆಗ್ತಾ ಸಾಕ್ತಾ ಇದ್ದಾರೆ. ಕೇವಲ 16 ದಿನಗಳಲ್ಲಿ 10 ಕೆಜಿ ತೂಕ ಇಳಿಸ್ಕೊಂಡಿರೋದನ್ನ ನೋಡಿದ್ರೆ ದರ್ಶನ್ಗೆ ಅನಾರೋಗ್ಯ ಕಾಡಲಿದ್ಯಾ ಅನ್ನೋ ಪ್ರಶ್ನೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ಉದ್ಭವ ಆಗಿದೆ. ಅಂದಹಾಗೆ ಜೈಲಿಗೆ ಬರೋ ಮುನ್ನ ಮಾಡಿಸಿದಂತಹ ಮೆಡಿಕಲ್ ಚೆಕಪ್ನಲ್ಲಿ ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೆ ಈಗ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗ ಇದ್ದಂತಹ ದರ್ಶನ್ ದಿನಚರಿಗೂ ಈಗಿನ ದಿನಚರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ದರ್ಶನ್ ಜೈಲಿನಲ್ಲಿ ಯಾರೊಂದಿಗೂ ಹೆಚ್ಚಾಗಿ ಬೆರೀದೆ ಏಕಾಂಗಿಯಾಗಿರೋದಕ್ಕೆ ಇಷ್ಟಪಡ್ತಿದ್ದಾರೆ. ಇದು ದರ್ಶನ್ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಆರೋಗ್ಯದ ಮೇಲೆ ಜಿಲ್ಲಾಧಿಕಾರಿಗಳು ತೀವ್ರ ನಿಗಾ ಇರಿಸಿದ್ದಾರೆ. ದರ್ಶನ್ರ ಆರೋಗ್ಯವನ್ನ ನಿಯಮಿತವಾಗಿ ತಪಾಸಣೆ ಮಾಡಲಾಗ್ತಿದ್ಯಂತೆ. ಒಂದ್ ಕಡೆ ದರ್ಶನ್ ಜೈಲ್ನಲ್ಲಿ ಕುಗ್ಗ್ ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆ RR ನಗರದ ದರ್ಶನ್ ಮನೆ ಮುಂದೆ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. 4 ವಾರವಾಯ್ತು ದಚ್ಚು ಮನೆ ಖಾಲಿ ಖಾಲಿ. ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ ದರ್ಶನ ಭಾಗ್ಯ. ಮನೆ ಬಳಿ ಬಂದ ಅಭಿಮಾನಿಗಳು ಹೇಳಿದ್ದೇನು? ದರ್ಶನ್ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್. ದರ್ಶನ್ಗೆ ಇರುವಂತಹ ಅಭಿಮಾನಿ ಬಳಗ ತುಂಬಾನೇ ದುಡ್ಡು. ದರ್ಶನ್ ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಇರೋದೇ ಇಲ್ಲ. ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಜಾಲಿ ಟ್ರಿಪ್ ಹೋಗ್ತಾರೆ. ಆದ್ರೆ ವೀಕೆಂಡ್ ಬಂದ್ರೂ ಕೂಡ ದರ್ಶನ್ ಬೆಂಗಳೂರಿನ ಮನೆಯಲ್ಲೇ ಇದ್ದಾರೆ ಅಂದ್ರೆ ಅವರನ್ನ ಕಾಣೋದಿಕ್ಕೆ ಅಭಿಮಾನಿಗಳು RR ನಗರದ ಮನೆಗೆ ಭೇಟಿ ಕೊಡ್ತಾ ಇದ್ರು. ದರ್ಶನ್ಗಾಗಿ ಮನೆ ಮುಂದೆ ಕಾದು ಕೂತ್ಕೊಳ್ತಾ ಇದ್ರು. ದರ್ಶನ್ ಹೊರಗೆ ಬಂದಾಗ ಒಮ್ಮೆ ಅವರನ್ನ ಕಂಡು ಪುಳಕಿತರಾಗ್ತಾ ಇದ್ರು. ಡಿ ಬಾಸ್ ಅಂತ ಜೈಕಾರ ಹಾಕ್ತಾ ಇದ್ರು. ಅವಕಾಶ ಸಿಕ್ಕರೆ ಒಮ್ಮೆ ದರ್ಶನ್ ಕೈ ಮುಟ್ಟಿ ಸಂತಸ ಪಡ್ತಾ ಇದ್ರು. ಒಂದೇ ಒಂದು ಫೋಟೋ ಸಿಕ್ಕರೆ ಕಾಲರ್ ಮೇಲೇರಿಸ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಈಗ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು 4 ವಾರ ಆಗ್ತಾ ಬಂದಿದೆ. ಈ 4 ವಾರದಿಂದ ದರ್ಶನ್ ಮನೆ ಬಣಗುಡ್ತಾ ಇದೆ. ಆದ್ರೂ ಅಭಿಮಾನಿಗಳು ಬರೋದು ಕಡಿಮೆ ಆಗಿಲ್ಲ. ಏನೋ ಒಂದು ಬ್ಯಾಡ್ ಟೈಮ್ ಬಂದಿದೆ ಅವ್ರಿಗೆ. ಒಳ್ಳೆ ಟೈಮ್ ಬಂದೇ ಬರುತ್ತೆ. ತಪ್ಪಾಗಿರ್ಬೋದು, ಬಿಡ್ಬೋದು, ಭಗವಂತನಿಗೆ ಗೊತ್ತು. ದರ್ಶನ್ ಅವರು ಆದಷ್ಟು ಬೇಗ ಬಂದು ಅವರು ಫಿಲಮ್ ಇದಕ್ಕೆ ಕಮ್ ಬ್ಯಾಕ್ ಆಗಬೇಕು, ಒಳ್ಳೆಯದಾಗಿರಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರಬೇಕು. ವೈಯಕ್ತಿಕವಾಗಿ ನಮ್ಮ ಮೈಸೂರವರು ಅಂತ ತುಂಬ ಅಭಿಮಾನ. ನೀವು ಮೊದಲು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರಾ ಅಥವಾ ಇಲ್ಲಿ ಬರ್ತಾ ಇದ್ರಾ? ಅವಾಗ ಏನಾದರೂ? ಅವಾಗ ಬರ್ತಾ ಇದ್ವಿ. ಇಲ್ಲೇ ಇದೆ ಹೊಸಕೆರಳ್ಳಿ ಇರೋದು ನಾವು. ನಾವು ಬರಬೇಕಾದ್ರೆ ಹೋಗಬೇಕಾದ್ರೆ ಇಲ್ಲೆಲ್ಲ ನೋಡ್ತಾ ಇರೋವು. ಬಟ್ ಹಿಂಗೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ವಿ ಫೀಲ್ ವೆರಿ ಬ್ಯಾಡ್. ದರ್ಶನ್ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ರ, ಈಗ ಎಷ್ಟು ಮಿಸ್ ಮಾಡ್ಕೋತೀರಾ ದರ್ಶನ್ ಅವ್ರನ್ನ? ಇವಾಗ ಮಿಸ್ ಮಾಡ್ಕೋತೀವಿ ಅಂದಾಗ ಕೆಟ್ಟ ಟೈಮ್ ಬಂದಾಗ ಎಲ್ಲರೂ ಅದಕ್ಕೆ ಹಳ್ಳಕ್ಕೆ ಬಿದ್ದಾಗ ಎಲ್ಲ ಒಂದೊಂದು ಕಲ್ಲು ಹೊಡೆದ್ರು. ಬಟ್ ಅವ್ರು ಎದ್ದು ಬಂದೇ ಬರ್ತಾರೆ. ತಪ್ಪು ಮಾಡಿರ್ಬೋದು, ಬಟ್ ತುಂಬ ಬೇಜಾರಾಗುತ್ತೆ. ವಿ ಫೀಲ್ ಬ್ಯಾಡ್. ವಿ ವಿಲ್ ಮಿಸ್ ಯು ಲಾಟ್. ದರ್ಶನ್ ಮನೇಲಿ ಇಲ್ಲ ಅಂದ್ರೂ ಕೂಡ ಕೆಲವು ಅಭಿಮಾನಿಗಳು ದರ್ಶನ್ ಮನೆ ಎದುರು ಬರ್ತಿದ್ದಾರೆ. ದರ್ಶನ್ ಮನೆ ನೇಮ್ ಬೋರ್ಡ್ಗೆ ನಮಸ್ಕರಿಸಿ ಅಡ್ಬಿದ್ದು ಇದು ಬ್ಯಾಡ್ ಟೈಮ್ ಅಷ್ಟೇ, ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತಿದ್ದಾರೆ. ದರ್ಶನ್ ಇಲ್ಲದ ಈ ಮನೆ ರಾಜನಿಲ್ಲದ ಅರಮನೆ ಅಂತ ಸಮಾಧಾನ ಮಾಡ್ಕೊಳ್ತಿದ್ದಾರೆ. ಆದ್ರೆ ದರ್ಶನ್ ಜೈಲಿನಿಂದ ಹೊರಗೆ ಬಂದ್ರೆ ಇಷ್ಟು ಅಭಿಮಾನಿಸುವಂತಹ ಜನರ ಮುಂದೆ ಹೇಗೆ ನಿಲ್ಲೋದು? ಆರೋಪ ಸಾಬೀತಾಗಿ ಶಿಕ್ಷೆ ಆದ್ರೆ ಇವರಿಗೆಲ್ಲ ಏನ್ ಉತ್ತರ ಕೊಡೋದು ಅನ್ನೋ ಚಿಂತೆಯಲ್ಲೇ ಕೊರಗ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಇರುತ್ತೆ. ಆದ್ರೆ ಆ ಅಂತ್ಯ ಯಾವುದು, ಆ ಅಂತ್ಯ ಹೇಗಿರುತ್ತೆ ಅನ್ನೋದೇ ಸದ್ಯದ ಮಟ್ಟಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಜೈಲಿನಲ್ಲಿರುವಂತಹ ಒಂಟಿ ಐರಾವತನ ಕಥನ ಹೇಗಿದೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.